ನಾವು ಇವತ್ತು ತೆರದಾದಾಗ ಇದೀವಿ ರೀ. ಕೊನೆಯ ಸೋಮವಾರ ಅಂದ್ರೆ ಭಾಳ ವಿಶೇಷವಾಗಿ ಇಲ್ಲಿ ಜಾತ್ರೆ ನಡೆಯುತ್ತೆ, ಪಲ್ಲಕ್ಕಿ ಸೇವೆ ನಡೆಯುತ್ತೆ ಕೊನೆಯ ವಾರ. ಇಲ್ಲಿ ಏನು ವಿಶೇಷ ಅಂದ್ರೆ 7 ಸಲ ಇಲ್ಲಿ ಪೂಜೆ ನಡೆಯುತ್ತೆ, ಹಾಗೆ ಪಲ್ಲಕ್ಕಿ ಸೇವೆ ನಡೆಯುತ್ತೆ, ಸೇವಕರು ಬರ್ತಾರೆ, ನಾಡಗೌಡರು ಬರ್ತಾರೆ. ಹಂಗೆ ಹುಕ್ಕೇರಿ ತಾಲೂಕಿನ ಎಲೆಮುಣಿಯ ರಾಜ ಲಕ್ಷ್ಮಗೌಡರು ಕೂಡ ಈ ದೇವಸ್ಥಾನವನ್ನು ಹಿಂದಿನ ಕಾಲದಲ್ಲಿ ಕಟ್ಟಿಸಿರು ಅಂತೇಳಿ ಉಲ್ಲೇಖ ಐತಿ. 12ನೇ ಶತಮಾನದಲ್ಲಿ ಯಲ್ಲಮ್ಮ ಪ್ರಭುದೇವರು 1 ತಿಂಗಳವರೆಗೆ ಇಲ್ಲಿ ಬಂದು ತಪಸ್ಸು ಆಚರಿಸಿ ಹೋದರು ಅನ್ನೋದು ಉಲ್ಲೇಖ ನಮಗೆ ಸಿಗುತ್ತೆ. ಮುಂದೆ ಅವರು ಹೋಗುವಾಗ ನೀವು ಇಲ್ಲೇ ನೆಲೆಸ್ರಿ ಅಂತೇಳಿ ಅಲ್ಲಿನ ಹಿರಿಯರು ಅಂದಾಗ, ಇಲ್ಲ ನಾವು ಸಂಚಾರಿಗಳಾಗಿರ್ತೀವಿ, ನಾವು ಇಲ್ಲಿ ನಿಲ್ಲಕ್ಕಾಗದಂದಾಗ ಕೂಡ ನಿಮ್ಮ ಯಾವುದಾದ್ರೂ ಗುರುತು ಕೊಡಂದಾಗ ತಮ್ಮ ಪಾದಕ್ಕೆ ಬೆತ್ತಗಳನ್ನು ಕೊಟ್ಟು ಹೋದಂಥ ಸ್ಥಳವೇ ತೇರದಾಳ ಗ್ರಾಮ. ಹಾಗೆ ರಾಜ ಪಟವರ್ಧನ್ ಕೂಡ ಇಲ್ಲಿಂದ ತನ್ನ ರಾಜ ಸಾರೋಟವನ್ನು ಮಾಡ್ತಿದ್ದ. ಹೀಗಾಗಿ 2 ಪಕ್ಕದ ರಸ್ತೆಗಳಲ್ಲಿ ದೊಡ್ಡ ಮರಗಳನ್ನು ನೆಟ್ಟು ನೆರಳನ್ನು ಆಶ್ರಯ ಮಾಡಿದಂಥದ್ದು ಕ್ಷೇತ್ರ ತೇರದಾಳ. ಈಗ ಅತ್ಯಾಧುನಿಕ ನವೀಕರಣಗೊಂಡಂಥ ದೇವಸ್ಥಾನ ಅಲ್ಲಮ್ಮ ಪ್ರಭುದೇವರು. ಇಲ್ಲಿ ಹಲವಾರು ಮನೆತನದವರು ಇಲ್ಲಿ ಸೇವೆಯನ್ನು ಮಾಡ್ತಾರೆ. ನೀವು ಪ್ರತಿನಿತ್ಯ ಇಲ್ಲಿ ಶ್ರಾವಣದಲ್ಲಿ 7 ಬಾರಿ ಹಾಗೆ ನಿತ್ಯವೂ ಕೂಡ ಇಲ್ಲಿ ಪೂಜೆಗೊಳ್ಳುತ್ತೆ. ಆರತಿ ಹಾಗೆ ಮಂಗಳಾರತಿ ಪದಗಳಿಂದ ಇಲ್ಲಿ ಅಲ್ಲಮ್ಮ ಪ್ರಭುದೇವರ 12ನೇ ಶತಮಾನದಲ್ಲಿ ಕಾಯುವ ಶೂನ್ಯ ಪೀಠಾಧೀಶರಾದಂಥ ಅಲ್ಲಮ್ಮ ಪ್ರಭುದೇವರ ನೆಲೆಸಿದ 1 ತಿಂಗಳವಾಗಿ ತಪಸ್ಸು ಆಚರಿಸಿದ ಸ್ಥಳ. ಕಿಲ್ಲಾ ಭಾಗದಲ್ಲಿ ಇವರು ನೆಲೆಸಿದ್ರಂತೆ. ಹೀಗಾಗಿ ಭೃಂಗಾಗಿ ಹೊರಗೆ ಹೋದಂಥ ಕಿಂಡಿ ಕೂಡ ಇದೆ ಅಂತ ಒಂದು ಕಡೆ ಹೇಳ್ತಾರೆ. ಹಾಗೆ ಪಾದುಕೆಗಳು, ಬೆತ್ತಗಳು ನೋಡಲಿಕ್ಕೆ ಏನಿದೆ. ಸಾವಿರಾರು ಲಕ್ಷಾಂತರ ಜನ ಕೊನೆಯ ಸೋಮವಾರ ಇಲ್ಲಿ ಪಲ್ಲಕ್ಕಿ ಸೇವೆ ನೋಡಲಿಕ್ಕೆ ಜನ ಸಾಗರೂಪವಾಗಿ ಬಂದು ಹೋಗಿ ದರ್ಶನ ಪಡಿತಾರೆ. ನಿರಂತರ 4 ವಾರ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುವಂಥ ಕ್ಷೇತ್ರ. ನೀವು ಕೂಡ ಬನ್ನಿ ನೋಡಿ. ಎಲ್ಲವೂ ಟೋಪಿ, ಬಿಳಿ ವಸ್ತ್ರ, ಸಮವಸ್ತ್ರ, ರಾಜ ಪೋಷಾಕ, ಅಲ್ಲಿನ ಸೇವಕರು ಕೂಡ ಪೇಟೆಗಳನ್ನು ಧರಿಸಿ ಮಾಡುವಂಥ ಕೆಂಕರಿಗಳನ್ನು ನೋಡೋದೇ ಕಣ್ಣಿಗೆ ಹಬ್ಬ. ಹರಿವಾಣ ತುಂಬುವುದು ಹಾಗೆ ಹಲವಾರು ಪೂಜೆ ವಿಧಾನಗಳನ್ನು, ನಗಾರಿ ಎಲ್ಲವನ್ನು ನೋಡಲಿಕ್ಕೆ ನಮಗೆ ಸಿಗುತ್ತೆ.